ಹಾಯ್ ಫೈನಲಿ IPL ನ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ದೀವಿ. ಮಾರ್ಚ್ 28ಕ್ಕೆ ಶುರುವಾಗಿ ಈಗ ಆಲ್ಮೋಸ್ಟ್ 2 ತಿಂಗಳು ಕಂಪ್ಲೀಟ್ ಆಗೋಕೆ ಹತ್ರ ಬರ್ತಾ ಇದ್ದೀವಿ. 68 ಲೀಗ್ ಮ್ಯಾಚ್ ಆಗಿದೆ 70ರಲ್ಲಿ, 2 ಮಾತ್ರ ಬಾಕಿ ಇರೋದು. ಬಟ್ ಸ್ಟಿಲ್ ಯಾರು ಆ ನಂಬರ್ 4 ಟೀಮ್, 4ನೇ ಸ್ಪಾಟ್ ಯಾರಿಗೆ ಅನ್ನೋದು ಸಸ್ಪೆನ್ಸ್ ಆಗಿನೇ ಉಳಿದಿದೆ. ಇದು IPL ನ ನಿಜವಾದಂಥ ಥ್ರಿಲ್ ಅಂತ ಹೇಳ್ಬೋದು. ಈಗಾಗಲೇ 3 ಸ್ಥಾನ ಸೀಲ್ ಆಗಿದೆ. RCB, GT, SRH. 4ನೇ ಸ್ಪಾಟಿಗೆ ಇನ್ನೂ 3 ಟೀಮ್ ಇದೆ. ಒಂದು ಪಂಜಾಬ್, RR ಹಾಗೆ KKR. ಸೊ ಇದರಲ್ಲಿ ಯಾರು 4th ಸ್ಪಾಟನ್ನು ತೆಗೆದುಕೊಳ್ತಾರೆ. ಎರಡೇ ಮ್ಯಾಚ್ ಇರೋದು ಇವತ್ತು, RR ವರ್ಸಸ್ ಮುಂಬೈ ಇಂಡಿಯನ್ಸ್ ಹಾಗೆ KKR ವರ್ಸಸ್ DC. ಆದರೆ ಈಗ ಪಂಜಾಬ್ ಮತ್ತು KKR ಇಬ್ಬರೂ ಕೂಡ ಇವತ್ತು ಫುಲ್ ಆನ್ ಮುಂಬೈಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಮುಂಬೈ ಏನಾದರೂ ಟ್ವಿಸ್ಟ್ ಕೊಡುತ್ತಾ? ಮುಂಬೈ ಏನಾದರೂ ಟ್ವಿಸ್ಟ್ ಕೊಟ್ಟರೆ ಎರಡೂ ಟೀಮ್ಗೂ ಕೂಡ ಚಾನ್ಸ್ ಇದೆ. ಇಲ್ಲ ಇವತ್ತು RR ಗೆದ್ದರೆ ನೀವು ಪಾಯಿಂಟ್ ಟೇಬಲನ್ನು ನೋಡ್ಬೋದು. ಪಂಜಾಬ್ ಕಿಂಗ್ಸ್ 14 ಮ್ಯಾಚಲ್ಲಿ 15 ಪಾಯಿಂಟ್ ಪ್ಲಸ್ 0.0309 ಅವರ ರನ್ ರೇಟ್ ಇದೆ. RR 13 ಮ್ಯಾಚಲ್ಲಿ 14, KKR 13 ಮ್ಯಾಚಲ್ಲಿ 13. ಸೊ ಒಂದು ಗೆಲುವು ಇವತ್ತು ರಾಜಸ್ಥಾನ್ಗೆ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡುತ್ತೆ ಚಾಪ್ಟರ್ನ. 4th ಟೀಮ್ ಆಗಿ ಅವ್ರು ಹೋಗ್ತಾರೆ. ಇದು ವೆರಿ ಈಸಿ ಕ್ಯಾಲ್ಕುಲೇಷನ್. ಈ ಮ್ಯಾಚನ್ನು RR ವಿನ್ ಆದರೆ ಇದು ವಿನ್ ಆಗುವಂಥ ಸಿನಾರಿಯಲ್ಲಿ ಬೇರೆ ಏನು ಚರ್ಚೆ ಇಲ್ಲ. ನೋ ಮೋರ್ ಡಿಸ್ಕಷನ್, ಫಿನಿಶ್. 4ನೇ ಸ್ಪಾಟ್ RR. ಇಲ್ಲ ಇನ್ ಕೇಸ್ ಏನಾದರೂ ಮುಂಬೈ ಇಂಡಿಯನ್ಸ್ ಇವತ್ತೊಂದು ಸರ್ಪ್ರೈಸ್ ಕೊಡ್ತು, RRನ ಸೋಲಿಸ್ತು ಅಂತ ನಾವು ಅಂದ್ಕೊಳ್ಳೋಣ. ಆವಾಗ ಪಂಜಾಬ್ ಕಿಂಗ್ಸ್ ಹಾಗೆ KKR ಎರಡಕ್ಕೂ ಕೂಡ ಡೋರ್ ಓಪನ್ ಇರುತ್ತೆ. ಆಗ ಪಂಜಾಬ್ ಕಿಂಗ್ಸ್ KKR ಸೋಲ್ಲಿ ಅಂತ ಬಯಸ್ತಾರೆ. ಯಾಕಂತಂದರೆ ಅವ್ರಿಗೆ ಗೆದ್ದರೆ ಪಂಜಾಬ್ ಅಷ್ಟೇ ಬರ್ತಾರೆ, 15 ಪಾಯಿಂಟ್ ಆಗುತ್ತೆ. ಇಬ್ಬರದು ಕೂಡ ಟೈ ಆಗುತ್ತೆ. ಆದರೆ ರನ್ ರೇಟ್ ಸದ್ಯಕ್ಕೆ ನಾವು ನೋಡಿದ್ರೆ ಪಂಜಾಬ್ದು 0.309 ಇದೆ ಪ್ಲಸ್ಸಲ್ಲಿ, KKRದು ಪ್ಲಸ್ 0.011 ಇದೆ. ಹಾಗಾದರೆ KKR ಕ್ವಾಲಿಫೈ ಆಗಬೇಕು. ಇವತ್ತಿನ ಕೇಸ್ ನಾವು ಲೆಟ್ಸ್ ಇಮ್ಯಾಜಿನ್ RR ಸೋಲ್ತು, ಅವ್ರಿನ್ನೂ 14ರಲ್ಲೇ ಇದ್ದಾರೆ. ಸೊ ಅವ್ರು ಆಲ್ಮೋಸ್ಟ್ ಅವರು ಎಲಿಮಿನೇಟ್ ಆಗಿಬಿಡ್ತಾರೆ ಇಮಿಡಿಯೇಟ್ಲಿ. ಯಾಕಂದರೆ ಆಲ್ರೆಡಿ ಪಂಜಾಬ್ 15 ಇದೆಯಲ್ಲ. ಸೊ ಈಗ ಡಿಫ್ರೆನ್ಸ್ ಎಷ್ಟು ಬೇಕು KKR ಬ್ಯಾಟಿಂಗಿಗೆ ಅಥವಾ ಒಂದು ಆಟಕ್ಕೆ ಅಂತ ಹೇಳಿದಾಗ, KKR 77 ರನ್ನಿಂದ ಗೆಲ್ಲಬೇಕು. ಆರ್ ಚೇಸ್ ಮಾಡಿದ್ರೆ ಇನ್ ಕೇಸ್ ಏನು ಟಾರ್ಗೆಟನ್ನು ಡೆಲ್ಲಿ ಅವ್ರು ಕೊಡ್ತಾರೆ ಅದನ್ನು 12.1 ಓವರಲ್ಲಿ ಅವ್ರು ಫಿನಿಶ್ ಮಾಡಬೇಕು. ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತೀನಿ, KKR ಏನಾದರೂ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ 77 ರನ್ಗಳ ಅಂತರದಿಂದ ಗೆಲ್ಲಬೇಕು. 200 ರನ್ ಏನಾದರೂ ಹೊಡೆದ್ರೆ 123ಕ್ಕೆ DC ಆಲ್ಔಟ್ ಮಾಡಬೇಕು ಅಥವಾ ಅವ್ರನ್ನ ರಿಸ್ಟ್ರಿಕ್ಟ್ ಮಾಡಬೇಕು. ಹಾಗೆ ಏನಾದರೂ DC ಫಸ್ಟ್ ಬ್ಯಾಟಿಂಗ್ ಮಾಡಿ ಒಂದು 150 ಅಥವಾ 200 ಅಥವಾ ಎಷ್ಟೊಂದು ಟಾರ್ಗೆಟ್ ಕೊಟ್ಟರು ಅಂತಂದರೆ 12.1 ಓವರಲ್ಲಿ ಆ ಡಿಫರೆನ್ಸ್ ಮೇಲೆ 12.1 ಓವರಲ್ಲಿ ಚೇಸ್ ಮಾಡಿದ್ರೆ KKR ಅವರು ಕ್ವಾಲಿಫೈ ಆಗ್ತಾರೆ. ಸೊ ಈ ಥರ ಒಂದು ಸಿನಾರಿಯೋ ಇದೆ. ಸೊ ವೆರಿ ಕ್ಲಿಯರ್, RR ಇವತ್ತು ವಿನ್ ಆದರೆ ಎರಡೂ ಕೂಡ ಎಲಿಮಿನೇಟ್. ಒಂದು ಕೇಸಲ್ಲಿ RR ಏನಾದರೂ ಸೋತ್ರೆ ಆಗ ಎರಡೂ ಟೀಮ್ಗೂ ಕೂಡ ಚಾನ್ಸ್ ಇದೆ. ಪಂಜಾಬ್ ವಿಲ್ ಬಿ ಪ್ಲೇಯಿಂಗ್ ಒಂದು ಕಡಿಮೆ ಡಿಫರೆನ್ಸಲ್ಲಿ ಅವರು ಗೆದ್ದರೆ ಗೆಲ್ಲಿ, ಇಲ್ಲಾಂದರೆ ಸೋತ್ ಬಿಡಲಿ KKR. DC ಏನಾದರೂ ಗೆದ್ದರೆ ಅಲ್ಲಿ ಫಿನಿಶ್, ಪಂಜಾಬ್ ಆಟೋಮೆಟಿಕ್ಲಿ ಬಂದುಬಿಡುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ RCB ಹಾಗೆ GT ಕ್ವಾಲಿಫೈಯರ್ 1, ಎಲಿಮಿನೇಟರ್ 1ಅಲ್ಲಿ RR ಹಾಗೆ ಇವರು ಆಡ್ತಾರ ಅಥವಾ ಪಂಜಾಬ್ ಆಡ್ತಾರ, KKR ಆಡ್ತಾರ, ಇನ್ನೂ ಕೂಡ ಸಸ್ಪೆನ್ಸಲ್ಲಿದೆ SRH ಜೊತೆಗೆ. ಸೊ ನಿಮ್ಮ ಪ್ರಕಾರ ನೀವು ಕಮೆಂಟ್ ಮಾಡಿ, ಯಾರು ಆ ನಂಬರ್ 4 ಸ್ಪಾಟಿಗೆ ಬರ್ತಾರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ನೋಡೋಣ ನಿಮ್ಮ ಪ್ರೆಡಿಕ್ಷನ್ ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಅಂತ. ಲೆಟ್ಸ್ ವೇಟ್ ಅಂಡ್ ವಾಚ್. ನಮಸ್ಕಾರ.